ಓಂ ಶಾಂತಿ. ಈ ದಿನ ನಾವು ಬಾಪ್ದಾದಾರವರ ಮೂಲಕ ನಾವೆಲ್ಲರೂ ಸಹ ಬಾಬಾ ಯಾವಾಗ ಭೂಮಿಯ ಮೇಲೆ ಅವತರಣೆಯಾದ್ರು, ಭಗವಂತ ಭೂಮಿಯ ಮೇಲೆ ಯಾವಾಗ ಅವತರಣೆಯಾದ್ರು ಆಗ್ಲೇ ನಾವು ಸಹ ಅವರ ಸಮಾನ ಅವತರಿತ ಆತ್ಮಗಳು ಆದ್ವಿ. ಅದು ಹೇಗೆ ಅಂತ ಈ ದಿನ ನಾವು ತಿಳ್ಕೊಳ್ಳೋಣ. ಬಾಬಾ ಪರಂಧಾಮದ ನಿವಾಸಿ, ನಾವೆಲ್ಲರೂ ಸಹ ಅವರ ಸಂತಾನ, ಅವರ ಮಕ್ಕಳು ನಾವೆಲ್ಲರೂ ಸಹ. ಆದರೆ ಬಾಬಾ ಹೇಗೆ ಪರಂಧಾಮ ನಿವಾಸಿ, ನಾವು ಹಾಗೇನೆ ಪರಂಧಾಮದ ನಿವಾಸಿಗಳು. ಪಾತ್ರ ಮಾಡೋದಕ್ಕೆ ಈ ಕರ್ಮ ಕ್ಷೇತ್ರದ ಮೇಲೆ ನಾವು ಅವತರಿಸ್ತೀವಿ. ಒಬ್ಬೊಬ್ಬರೇ ಆಗಿ ಸತ್ಯಯುಗದಿಂದ ಸ್ಟಾರ್ಟ್ ಆಗಿ ಬರ್ತಾನೇ ಇರ್ತಾರೆ. ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ ಯಾರು ಬರ್ತಾರೆ ಅವರೆಲ್ಲರೂ ಸಹ ಪರಂಧಾಮದಿಂದ ಬರ್ತಾನೆ ಇರ್ತಾರೆ. ಆಮೇಲೆ ದ್ವಾಪರ ಯುಗದಲ್ಲಿ ಬರೋ ಆತ್ಮಗಳು ಬರ್ತಿರ್ತಾರೆ, ಕಲಿಯುಗದಲ್ಲಿ ಬರೋ ಆತ್ಮಗಳು ಬರ್ತಿರ್ತಾರೆ. ಈಗ ಸಂಗಮ ಯುಗದಲ್ಲಿ ಇದ್ದೀವಿ, ಈಗಲೂ ಸಹ ಆತ್ಮಗಳು ಪರಂಧಾಮದಿಂದ ಬರ್ತಾನೆ ಇರ್ತಾರೆ. ಎಲ್ಲಿವರೆಗೂ ಬರುವಂತಹದ್ದು ಸ್ಟಾಪ್ ಆಗಲ್ವೋ ಅಲ್ಲಿವರೆಗೂ ಸಹ ಹೋಗೋದಕ್ಕೂ ಸಹ ನಾವು ಆಗೋದಿಲ್ಲ. ಆದರೆ ನಾವು ಒಂದು ಸಾರಿ ಬಂದ ಮೇಲೆ 5,000 ವರ್ಷ ಪೂರ್ಣ ಆಗೋವರೆಗೂ ನಾವು ಇಲ್ಲಿ ಪಾತ್ರವನ್ನ ಅಭಿನಯಿಸ್ತಾನೆ ಇರ್ತೀವಿ. ಆದರೆ ಭಗವಂತ ಬಾಬಾ ಕಲ್ಪಕ್ಕೆ ಒಂದು ಬಾರಿ ಮಾತ್ರನೇ ಅವತರಿಸ್ತಾರೆ ಈ ಭೂಮಿ ಮೇಲೆ. ಅದು ಈ ಸಂಗಮ ಯುಗದಲ್ಲಿ, ಕಲಿಯುಗದ ಅಂತಿಮ ಸಮಯದಲ್ಲಿ. ಏನಕ್ಕೆ ಅವತರಣೆಯಾಗ್ತಾರೆ? ನರಕವನ್ನ ಸ್ವರ್ಗವನ್ನಾಗಿ, ಕಲಿಯುಗವನ್ನ ಸತ್ಯಯುಗವನ್ನಾಗಿ, ಮನುಷ್ಯರನ್ನ ದೇವತೆಗಳನ್ನಾಗಿ ತಯಾರು ಮಾಡೋದಕ್ಕೆ. ಬಾಬಾ ಅವತರಣೆಯಾಗಿರುವ ಒಂದು ಸಮಯಕ್ಕೇನೆ, ಆ ಸಮಯವನ್ನ ನಾವು ದ್ವಾಪರ ಯುಗದಿಂದ ಶಿವರಾತ್ರಿ ಹಬ್ಬವಾಗಿ ನಾವು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ ಕೂಡ. ಯಾಕೆ ಅಂದ್ರೆ ರಾತ್ರಿ ಅನ್ನೋ ಕಲಿಯುಗ, ಅಜ್ಞಾನ ಅಂಧಕಾರ ಅನ್ನೋ ಕಲಿಯುಗದಲ್ಲಿ ಶಿವ ಅವತರಿಸ್ತಾರೆ. ಅದಕ್ಕೋಸ್ಕರ ಶಿವರಾತ್ರಿ ಅಂತ ನಾವು ಹಬ್ಬವನ್ನ ಆಚರಣೆ ಮಾಡ್ತೀವಿ. ಅದು ರಾತ್ರಿ ಸಮಯದಲ್ಲಿ ಅವತರಣೆಯಾಗಿರುವಂತಹದ್ದು. ಯಾವಾಗ ಭಗವಂತ ಅವತರಣೆಯಾದ್ರೋ ಆಗ್ಲೇನೆ ನಾವು ಭಗವಂತನ ಮಕ್ಕಳ, ಅಂದ್ರೆ ಇಡೀ ಪ್ರಪಂಚದಲ್ಲಿರೋ ಆತ್ಮಗಳೆಲ್ಲರೂ ಭಗವಂತನ ಆತ್ಮಗಳೇ. ಆದ್ರೆ ಅದರಲ್ಲಿ ನಾವು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ನಾವು. ಬ್ರಹ್ಮಕುಮಾರ ಕುಮಾರಿಯರು ಬ್ರಾಹ್ಮಣ ಆತ್ಮಗಳು ನಮಗೂ ಸಹ ಜನ್ಮ ಕೊಡ್ತಾರೆ. ಅವರು ಅವತರಣೆಯಾಗಿದ್ದು ರಾತ್ರಿಯನ್ನ ಹಗಲಾಗಿ ಮಾಡೋದಕ್ಕೆ, ಅಂದ್ರೆ ನರಕವನ್ನ ಸ್ವರ್ಗವನ್ನಾಗಿ, ಕಲಿಯುಗವನ್ನ ಸತ್ಯಯುಗವನ್ನಾಗಿ ಮಾಡೋದಕ್ಕೆ ಅಲ್ವಾ. ದುಃಖಧಾಮವನ್ನ ಸುಖಧಾಮವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ. ಮತ್ತೆ ನಮಗೆಲ್ಲರಿಗೂ ಸಹ ಜನ್ಮ ಕೊಟ್ಟು ಅವರ ಮಕ್ಕಳಾಗಿ ಮಾಡಿಕೊಂಡಿದ್ದಾರೆ. ಅಂದ್ರೆ ಅವರದೂ ಸಹ ದಿವ್ಯ ಜನ್ಮನೆ, ನಮ್ಮದೂ ಸಹ ದಿವ್ಯ ಜನ್ಮನೆ. ಅಂದ್ರೆ ಬ್ರಾಹ್ಮಣ ಜನ್ಮ, ಬ್ರಹ್ಮಕುಮಾರ ಕುಮಾರಿಗಳಾಗಿದ್ದೀವಿ ಈಗ ನಾವು. ಅವರು
ಅವತರಿಸಿದರೆ ಅಂದರೆ ನಾವೂ ಸಹ ಅವತರಿಸಿರುವಂತಹ ಆತ್ಮಗಳೇ. ಅದಕ್ಕಿಂತ ಮುಂಚೆ ನಾವು ಸತ್ಯಯುಗದಿಂದ ಕಲಿಯುಗದ ಅಂತಿಮದವರೆಗೂ ನಾವು ಏನು ಪಾತ್ರ ಮಾಡಿದೀವಿ ಅದು ಹಳೆಯ ಜನ್ಮ ಆಯ್ತು. ಯಾವಾಗ ಬಾಬಾ ಭಗವಂತ ಭೂಮಿಗೆ ಬಂದ್ರು, ಅವತರಿಸಿದ್ರು, ನಮಗೂ ಸಹ ಜನ್ಮ ಕೊಟ್ರು ಅಂದ್ರೆ ನಾವು ಸಹ ಅವತರಿತ ಆತ್ಮಗಳು. ಅಂದ್ರೆ ಭಗವಂತನ ಕಾರ್ಯದಲ್ಲಿ ಸಹಯೋಗಿ ಆತ್ಮಗಳು. ಅವರು ಹೇಗೆ ಅವತರಿಸಿದರೆ ವಿಶ್ವ ಕಲ್ಯಾಣಕ್ಕೋಸ್ಕರ, ನಾವು ಸಹ ಅವರ ಸಮಾನವಾಗಿ ಅವರ ಒಂದು ಕಾರ್ಯದಲ್ಲಿ ವಿಶ್ವ ಕಲ್ಯಾಣಕ್ಕೋಸ್ಕರ ನಾವು ಸಹ ನಿಮಿತ್ತವಾಗಿ ಅವತರಿಸಿರುವಂತಹ ಆತ್ಮಗಳೇ. ಅಂದ್ರೆ ನಮ್ಮ ಎಲ್ಲರ ಸಹಯೋಗವನ್ನ ಬಾಬಾ ತಗೊಳ್ತಾರೆ. ಬಾಬಾ ಅವತರಿಸಿದ್ರು, ಆದ್ರೆ ಈ ಹಳೆಯ ಪ್ರಪಂಚ ಜೊತೆ ಸಂಬಂಧ ಇಲ್ಲ. ಅವರಿಗೆ ಇಡೀ 5000 ವರ್ಷಗಳ ನಾಟಕದ ಬಗ್ಗೆ ಗೊತ್ತಿದೆ. ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ. 3 ಲೋಕಗಳ ಬಗ್ಗೆನೂ ಗೊತ್ತಿದೆ. ತ್ರಿಕಾಲದರ್ಶಿನೂ ಹೌದು, ತ್ರಿಲೋಕನಾಥನೂ ಸಹ ಹೌದು ಅಲ್ವಾ. ಎಲ್ಲ ಗೊತ್ತು. ನಾವು ಪಾತ್ರ ಮಾಡ್ತಿದ್ದೀವಿ ಅಂತನೂ ಸಹ ಗೊತ್ತು. ಎಲ್ಲವೂ ಗೊತ್ತಿದ್ದು ಅವರು ಈ ಹಳೆಯ ಪ್ರಪಂಚದ ಜೊತೆ ಸಂಬಂಧ ಇಟ್ಕೊಂಡಿಲ್ಲ. ಅಂದ್ರೆ ಅತೀತ ಆಗಿದ್ದಾರೆ. ಹಳೆಯ ಪ್ರಪಂಚದಿಂದ ಅತೀತ ಆಗಿದ್ದಾರೆ. ಏನೇ ಆದ್ರೂ ಸಾಕ್ಷಿಯಾಗಿ ನೋಡ್ತಾರೆ. ಏನೇ ಆದ್ರೂ ಸಹ ಉನ್ನತವಾದ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅತೀ ಉನ್ನತವಾದ ಸ್ಥಿತಿ, ಉನ್ನತೋನ್ನತ ಸ್ಥಿತಿ ಎಲ್ಲಿರುವಂಥವ್ರಲ್ವ ತಂದೆ, ಅವರು ಸಾಕ್ಷಿಯಾಗಿ ಸಾಕ್ಷಿ ಸ್ಥಿತಿಯಲ್ಲಿ ಈ ಆಟವನ್ನ ನೋಡ್ತಿದ್ದಾರೆ. ಆದ್ರೆ ಯಾವುದರಲ್ಲೂ ಸಹ ಇನ್ವಾಲ್ವ್ ಆಗಿಲ್ಲ. ಯಾವುದರ ಬಂಧನದಲ್ಲೂ ಸಿಕ್ಕಾಕೊಂಡಿಲ್ಲ. ಶರೀರದಲ್ಲಿ ಬ್ರಹ್ಮಬಾಬಾ ಶರೀರದಲ್ಲಿ ಪ್ರವೇಶ ಆದ್ರು ಅಂದ್ರೆ ಅವ್ರದ್ದು ದಿವ್ಯ ಜನ್ಮ ಆಯ್ತು. ಆದ್ರೂ ಆ ಶರೀರಕ್ಕೆ ವಶ ಆಗ್ಲಿಲ್ಲ. ಆ ಶರೀರ ಕೇವಲ ಸೇವಾರ್ಥವಾಗಿ ಮಾತ್ರನೇ ಬಳಸ್ಕೊಂಡ್ರು. ಅದು ನನ್ನದು ಅಂತನೂ ಅನ್ಲಿಲ್ಲ. ಎಲ್ಲವೂ ಅತೀತವಾಗಿ ನ್ಯಾರ ಪ್ಯಾರ ಆಗಿ ಎಲ್ಲವನ್ನ ನಿಭಾಯಿಸ್ತಿದ್ದಾರೆ. ಈ ಪತಿತ ಪ್ರಪಂಚದಲ್ಲಿ ಪತಿತ ಜನಗಳು ಅಲ್ವಾ, ತಮೋ ಪ್ರಧಾನತೆ ತುಂಬೋಗಿದೆ. ಪತಿತ ಶರೀರದಲ್ಲಿ ಇದ್ರೂ ಸಹ ಯಾವುದಕ್ಕೂ ಸಹ ವಶ ಆಗಲಿಲ್ಲ. ಯಾವುದರ ಪ್ರಭಾವದಲ್ಲೂ ಬರಲಿಲ್ಲ. ಅವರ ಕರ್ತವ್ಯ ಅವರು ಮರಿಲಿಲ್ಲ. ಅವರ ಒಂದು ಉದ್ದೇಶ ಅವರು ಮರಿಲಿಲ್ಲ. ಅವರ ಉದ್ದೇಶ ಏನು, ಅವರ ಕರ್ತವ್ಯ ಏನು, ಅವರ ಜವಾಬ್ದಾರಿ ಏನು, ಅಷ್ಟೇ ಅವರು ನಿಭಾಯಿಸ್ತಿದ್ದಾರೆ. ಬರಬೇಕು, ನಮಗೆ ರಾಜಯೋಗ ಶಿಕ್ಷಣವನ್ನ ಕೊಡಬೇಕು. ನಮಗೆ ಜನ್ಮವನ್ನ ಕೊಟ್ಟು, ನಮಗೆ ರಾಜಯೋಗ ಶಿಕ್ಷಣವನ್ನ ಕೊಟ್ಟು ನಮ್ಮನ್ನ ಪರಿವರ್ತನೆ ಮಾಡಬೇಕು. ನಮ್ಮನ್ನ ಪರಿವರ್ತನೆ ಮಾಡಿದ್ರೆ ವಿಶ್ವ ಪರಿವರ್ತನೆ ಆಗತ್ತೆ ಅನ್ನೋದು ಅವ್ರಿಗೆ ಗೊತ್ತು. ನಮಗೂ ಸಹ ಎಲ್ಲಾ ಜ್ಞಾನವನ್ನ ಕೊಟ್ಟು, ಆದಿ ಮಧ್ಯ ಅಂತ್ಯ ಜ್ಞಾನವನ್ನ ಕೊಟ್ಟು, ಡ್ರಾಮಾ ಜ್ಞಾನವನ್ನ ಕೊಟ್ಟು, ಎಲ್ಲ ಒಂದು ರಹಸ್ಯವನ್ನ ತಿಳಿಸಿ, ಜನ್ಮ ಕೊಡೋದ್ರ ಜೊತೆಗೆ ಎಲ್ಲಾ ರಹಸ್ಯವನ್ನ ತಿಳಿಸಿ ನಮ್ಮ ಕೈಯಲ್ಲಿ ಪುರುಷಾರ್ಥವನ್ನ ಮಾಡಿಸ್ತಿದ್ದಾರೆ. ಅಂದ್ರೆ ನಮಗೆ
ಬಾಬಾರವರು ಹೇಗೆ ಅವತರಿಸಿದರೆ, ಹೇಗೆ ಅತೀತ ಆಗಿದ್ದಾರೆ, ನ್ಯಾರನೂ ಇದ್ದಾರೆ, ಪ್ಯಾರನೂ ಇದ್ದಾರೆ, ಸಾಕ್ಷಿಯಾಗೂ ಇದ್ದಾರೆ. ಯಾವುದರ ಪ್ರಭಾವನೂ ಅವ್ರ ಮೇಲೆ ಬೀಳ್ತಿಲ್ಲ. ಮತ್ತೆ ನಮ್ಮನ್ನ ಅಂದ್ರೆ ನಮಗೆ ಜನ್ಮವನ್ನ ಕೊಟ್ಟು, ನಮ್ಮನ್ನ ಸೆಲೆಕ್ಟ್ ಮಾಡಿ ಜನ್ಮವನ್ನ ಕೊಟ್ಟು ಏನ್ ಮಾಡಿದ್ದಾರೆ, ನಮಗೆಲ್ಲರಿಗೂ ಶಿಕ್ಷಣವನ್ನ ಕೊಟ್ಟು ಎಲ್ಲ ರಹಸ್ಯವನ್ನ ತಿಳಿಸಿ ಅವರ ಸಮಾನವಾಗಿ ತಯಾರು ಮಾಡ್ತಿದ್ದಾರೆ. ನಮ್ಮನ್ನ ಪರಿವರ್ತನೆ ಮಾಡ್ತಿದ್ದಾರೆ. ನಮ್ಮನ್ನ ಪರಿವರ್ತನೆ ಮಾಡಿದ್ರು ಅಂದ್ರೆ ಇಡೀ ವಿಶ್ವ ಪರಿವರ್ತನೆ ಆಗತ್ತೆ, ಪ್ರಕೃತಿನೂ ಸಹ ಪರಿವರ್ತನೆ ಆಗತ್ತೆ. ಕಲಿಯುಗ ದುಃಖಧಾಮ, ನರಕ, ಪತಿತ ಪ್ರಪಂಚ ಏನಾಗ್ಬಿಡತ್ತೆ, ಸ್ವರ್ಗ ಆಗತ್ತೆ, ಸುಖಧಾಮ ಆಗತ್ತೆ, ಸತ್ಯಯುಗ ಆಗತ್ತೆ. ಇಲ್ಲಿ ನಾವು ನಮಗೆ ಸ್ಮೃತಿ ಇರಬೇಕು. ಯಾವ ಸ್ಮೃತಿ ಅಂದ್ರೆ, ತಂದೆ ಹೇಗೆ ಪರಂಧಾಮದ ನಿವಾಸಿ, ವಿಶ್ವ ಕಲ್ಯಾಣಾರ್ಥವಾಗಿ, ವಿಶ್ವ ಪರಿವರ್ತನೆಗೋಸ್ಕರ ಸೇವಾರ್ಥವಾಗಿ, ಸೇವಾದಾರಿಯಾಗಿ ಈ ಭೂಮಿಯ ಮೇಲೆ ಹೇಗೆ, ಈ ಕರ್ಮ ಕ್ಷೇತ್ರದಲ್ಲಿ ಹೇಗೆ ಅವರು ಅವತರಿಸಿದ್ದಾರೆ, ಅವರ ಸಮಾನ ನಮಗೂ ಸಹ ಆ ಸ್ಮೃತಿ ಇರಬೇಕು. ನಾನು ಆತ್ಮ ಪರಂಧಾಮದ ನಿವಾಸಿ, ಪರಮಾತ್ಮನ ಸಂತಾನ, ಸರ್ವಶಕ್ತಿವಂತನ ಸಂತಾನ ನಾನು. ಇಡೀ ವಿಶ್ವವನ್ನ ಪರಿವರ್ತನೆ ಮಾಡುವಂತ ಕಾರ್ಯ ಏನಿದೆ, ಭಗವಂತನ ಕರ್ತವ್ಯ ಏನಿದೆ, ಅದರಲ್ಲಿ ನಾನು ಸಹಯೋಗಿ, ನಿಮಿತ್ತ ಸಹಯೋಗಿ, ಸೇವಾದಾರಿ ಆತ್ಮ ನಾನು ಅವತರಿತ ಆತ್ಮ. ಇದು ಸ್ಮೃತಿ ಇರಬೇಕು ನಮಗೆ. ಬಾಬಾ ಹೇಳ್ತಿರ್ತಾರೆ, ಸೇವೆ ಇದ್ದಾಗ ಶರೀರದಲ್ಲಿ ಬನ್ನಿ, ಕರ್ಮಯೋಗಿಯಾಗಿ ಸೇವೆಯನ್ನ ಮಾಡಿ, ಮತ್ತೆ ಶರೀರಕ್ಕೆ, ಹಳೆಯ ಪ್ರಪಂಚಕ್ಕೆ, ಎಲ್ಲದಕ್ಕೂ ಅತೀತ ಆಗ್ಬಿಡಿ ಅಂತ. ಅತೀತ ಅಂದ್ರೆ ಏನು? ನಾನು ಅವತರಿತ ಆತ್ಮ ಅನ್ನೋ ಸ್ಮೃತಿ ಇರಬೇಕು. ವಿಶ್ವದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡೋದಕ್ಕೆ ನಾನು ಅವತರಿತನಾಗಿದ್ದೀನಿ. ಈ ಸ್ಮೃತಿ ಇರಬೇಕು. ಇಡೀ ವಿಶ್ವವನ್ನ ಪವಿತ್ರವಾಗಿ ಮಾಡೋದಕ್ಕೆ, ಪ್ರಕೃತಿಯನ್ನ ಪವಿತ್ರವಾಗಿ ಮಾಡೋದಕ್ಕೆ, ಇಡೀ ವಿಶ್ವದಲ್ಲಿ ಸುಖ, ಶಾಂತಿ, ಸಂತೋಷವನ್ನ ತರೋದಕ್ಕೆ ನಾನು ಅವತರಿತನಾಗಿದ್ದೀನಿ. ಅವತರಿತ ಆತ್ಮ ನಾನು ಅನ್ನೋದನ್ನ ನಾವು ಯಾವತ್ತೂ ಮರಿಬಾರ್ದು ಸಹ. ತಂದೆ ಹೇಗೆ ನ್ಯಾರ ಮತ್ತೆ ಪ್ಯಾರ, ನಮ್ಮನ್ನ ಎಲ್ಲರನ್ನೂ ಪ್ರೀತಿಸ್ತಾರೆ, ನಮ್ಮೆಲ್ಲರ ಮೇಲೇನೂ ಪ್ರೀತಿ ಇದೆ. ಸೇವೆ ಹಾಗೆ ಮಾಡಿ, ಹೀಗೆ ಮಾಡಿ, ಆ ಥರ ಮಾಡಿ, ಈ ಥರ ಮಾಡಿ ಎಲ್ಲವೂ ಸಹ ತಿಳಿಸ್ತಿರ್ತಾರೆ. ಹಾಗೆ ಅತೀತನೂ ಆಗಿರ್ತಾರೆ. ಏನೇ ನಾವು ಮಾಡಿದ್ರೂ ಅದನ್ನ ಸಾಕ್ಷಿಯಾಗಿ ಆಟ ಅಂತ ನೋಡ್ತಿರ್ತಾರೆ. ಇದೆಲ್ಲ ನಾವು ಸಹ ಮಾಡ್ತಿದೀವ? ಚೆಕ್ ಮಾಡ್ಕೊಳ್ಬೇಕು ನಾವು. ನಾನು ಪರಂಧಾಮದ ನಿವಾಸಿ, ಆ ಸ್ಮೃತಿ ಇದೆಯಾ? ನಾನು ಅವತರಿತ ಆತ್ಮ ಅನ್ನೋ ಸ್ಮೃತಿ ಇದೆಯಾ? ವಿಶ್ವ ಪರಿವರ್ತನೆ, ವಿಶ್ವ ಕಲ್ಯಾಣದ ಕಾರ್ಯ ಏನಿದೆ, ಭಗವಂತನ ಕರ್ತವ್ಯ ಇದು ಅಲ್ವಾ, ಅದರಲ್ಲಿ ನಾನು ನಿಮಿತ್ತ ಸಹಯೋಗಿ ಆತ್ಮನು, ನಾನು ನಿಮಿತ್ತ ಸೇವಾದಾರಿ, ಬೇಹದ್ದಿನ ಸೇವಾದಾರಿ, ವಿಶ್ವ ಕಲ್ಯಾಣಕಾರಿ ಆತ್ಮ ನಾನು. ಈ ಸ್ಮೃತಿ ಇದೆಯಾ? ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು.
ನೋಡಿ, ನಮಗೆ ಈಗ ಅಜ್ಞಾನದಲ್ಲಿ ಇದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಯಾವ ಜ್ಞಾನನೂ ಗೊತ್ತಿಲ್ಲ. ನಮ್ಮದು ಮನೆ ಪರಂಧಾಮ ಅನ್ನೋದು ಗೊತ್ತಿಲ್ಲ. ನಾವಿಲ್ಲಿ ಪಾತ್ರ ಮಾಡ್ತಿದ್ದೀವಿ, ನಾವೆಲ್ಲ ಭಗವಂತನ ಮಕ್ಕಳು, ಸ್ವಯಂ ಪರಿಚಯ, ಪರಮಾತ್ಮನ ಪರಿಚಯ ಏನೂ ಗೊತ್ತಿಲ್ಲ. ಅವರು ವಶ ಆಗಿದ್ದಾರೆ, ಈ ಹಳೆಯ ಪ್ರಪಂಚದ ಬಂಧನದಲ್ಲಿ ಇದ್ದಾರೆ. ಆದ್ರೆ ನಮಗೆ ಎಲ್ಲವೂ ಸಹ ತಿಳಿಸಿದಾರಲ್ವಾ, ನಾವು ಯಾರು, ನಾವು ಏನಾಗಿದ್ವಿ, ಯಾರಾಗಿದ್ದೀವಿ, ಏನಾಗ್ತೀವಿ ಮುಂದೆ, ಹಿಂದೆನೂ ಏನಾಗಿದ್ವಿ ಎಲ್ಲನೂ ಸಹ ತಿಳಿಸಿದ್ದಾರೆ. ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅದನ್ನೂ ಸಹ ತಿಳಿಸಿದ್ದಾರೆ. ಎಲ್ಲಾ ರಹಸ್ಯವನ್ನ ತಿಳಿಸಿದ್ದಾರೆ. ಮತ್ತೆ ನಾವು ಮಾಡಬೇಕಾಗಿರುವಂತಹದ್ದೇನು? ಇನ್ನೂ ನಾವು ಬಾಬಾರವರು ನಮಗೆ ದಿವ್ಯ ಜನ್ಮ ಕೊಟ್ಟು ಬ್ರಹ್ಮಕುಮಾರ ಕುಮಾರಿಗಳಾಗಿ, ಬ್ರಾಹ್ಮಣರನ್ನಾಗಿ, ಶ್ರೇಷ್ಠ ವಿಶೇಷ ಬ್ರಾಹ್ಮಣರನ್ನಾಗಿ ಮಾಡಿ ನಮಗೆ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ, ಸೇವೆ ಮಾಡಿಸ್ತಿದ್ದಾರೆ. ಆದ್ರೂ ಕೂಡ ನಾವು ಇನ್ನೂ ನಾನು, ನನ್ನದು, ಈ ಹಳೆಯ ಪ್ರಪಂಚದ ಸಂಬಂಧ, ವ್ಯಕ್ತಿ, ವಸ್ತು, ವೈಭವ, ಸಂಪತ್ತು ಏನೆಲ್ಲ ಇದೆ, ಹಳೆಯ ಸ್ವಭಾವ, ಸಂಸ್ಕಾರ, ವಿಕಾರಗಳು, ಈ ಮಾಯಾ ರಾವಣನ ಸಂಪತ್ತೆಲ್ಲ ಏನೇನಿದೆ ಅದೆಲ್ಲವನ್ನ ನನ್ನದು ನನ್ನದು ಅಂತ ಅದರಲ್ಲೇ ನಾವು ಸಿಕ್ಕಾಕೊಂಡು ನಾವು ಒದ್ದಾಡ್ತಿದ್ದೀವ, ಚೆಕ್ ಮಾಡ್ಕೊಳ್ಬೇಕು. ಇಲ್ಲ ಬಾಬಾರವರ ಕಾರ್ಯದಲ್ಲಿ ನಾನು ಸಹಯೋಗಿ ಆಗಿದ್ದೀನ, ಪರಂಧಾಮದ ನಿವಾಸಿ ಅನ್ನೋ ಸ್ಮೃತಿ ನನಗೆ ಇದೆಯಾ? ನನ್ನ ಮನೆ ಈಗ ಪರಂಧಾಮ, ಇಲ್ಲಿ ನಾನು ಎಲ್ಲೇ ಇದ್ರೂ ಸಹ ಈ ಕರ್ಮಕ್ಷೇತ್ರ, ಈ ಪ್ರಪಂಚದಲ್ಲಿ, ಈ ಸಾಕಾರ ಪ್ರಪಂಚದಲ್ಲಿ ನಾನು ಎಲ್ಲೇ ಇದ್ರೂ ಸಹ ಅದು ಸೇವಾ ಸ್ಥಾನ. ಬಾಬಾ ನಮಗೆ ನಿಮಿತ್ತವಾಗಿ ಮಾಡಿದರೆ ಅಂದ್ರೆ ಆ ಮನೆಯನ್ನು, ನಾವಿರೋ ಒಂದು ಸೆಂಟರೇ ಇರ್ಬೋದು, ಮನೆಯೇ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ಜೊತೆ ಇರುವಂತ ಆತ್ಮಗಳು ಯಾರೇ ಇರ್ಬೋದು, ಅದೆಲ್ಲವೂ ಭಗವಂತ ವಿಶ್ವ ಕಲ್ಯಾಣಾರ್ಥವಾಗಿ ಕೊಟ್ಟಿರುವಂತಹದ್ದು ಅನ್ನೋ ಸ್ಮೃತಿ ನಮಗಿರುತ್ತಾ? ಅದರ ಅರಿವು ನಮಗಿದೆಯಾ? ಅವತರಿತ ಆತ್ಮ ಬಾಬಾ ಹೇಗೆ ಅವತರಣೆ ಆಗಿದ್ದಾರೆ, ನಾವು ಸಹ ಮೂರನೇ ಕಣ್ಣು ಓಪನ್ ಆಯ್ತು, ಜ್ಞಾನದ ಕಣ್ಣು ಓಪನ್ ಆಯ್ತು ಅಂದ್ರೇನೆ ಹೊಸ ಜನ್ಮ, ದಿವ್ಯ ಜನ್ಮ ಅಲ್ವಾ? ಈ ಹಳೆಯ ಪ್ರಪಂಚದವರು ಅಲ್ವೇ ಅಲ್ಲ ನಾವು ಪರಂಧಾಮದ ನಿವಾಸಿಗಳು, ಪರಮಾತ್ಮನಿಗೆ ಸಂಬಂಧಪಟ್ಟವಂತವರು. ನಾವು ಯಾರನ್ನೇ ನೋಡಿದ್ರು, ಯಾರೇ ಇದ್ರು ಅವರೆಲ್ಲರೂ ಭಗವಂತನ ಮಕ್ಕಳು, ಆತ್ಮಗಳು, ಸಂತಾನರು. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸಂಪತ್ತು, ನನ್ನ ಆಸ್ತಿ, ನನ್ನ ಪ್ರಾಪರ್ಟಿ, ನನ್ನ ದುಡ್ಡು ನನ್ನದು ಅಷ್ಟೇ ಯಾಕೆ? ನನ್ನ ಸಂಸ್ಕಾರ, ನನ್ನ ಸ್ವಭಾವ, ನಾನು ನನ್ನದು, ಇದರಲ್ಲೇ ನಾವು ಇನ್ನು ಹಳೆಯ ಪ್ರಪಂಚದಲ್ಲೇ ನಾವು ಸಿಕ್ಕಾಕೊಂಡಿದ್ದೀವಿ ಅಂದ್ರೆ ನಾವು ನಿಜವಾಗ್ಲೂ ಅವತರಣೆಯಾಗಿರುವಂತಹ ವಿಶ್ವ ಕಲ್ಯಾಣವನ್ನ ಮಾಡುವಂತಹ ಆತ್ಮಗಳೇನ ನಾವು? ಹಳೆಯ ಪ್ರಪಂಚದ ಸ್ಮೃತಿಯಲ್ಲಿ ನಾವು ಎಷ್ಟಿರ್ತೀವಿ ಅಷ್ಟು ಈ ಕಲಿಯುಗದ ವೃದ್ಧಿಯನ್ನ ನಾವು ಮಾಡ್ತಿದ್ದೀವಿ ಅಂತ ಅರ್ಥ. ಯಾವಾಗ ನಾವು ಈ ಹಳೆಯ ಪ್ರಪಂಚಕ್ಕೆ ಅತೀತ ಆಗ್ತೀವಿ, ಈ ಹಳೆಯ ಶರೀರಕ್ಕೆ ಅತೀತ ಆಗ್ತೀವಿ ಅಂದ್ರೆ ಯಾವಾಗ ನಾನು ಪರಂಧಾಮದ ನಿವಾಸಿ, ಪರಮಾತ್ಮನ ಸಂತಾನ ಅನ್ನೋ ಸ್ಮೃತಿ ಯಾವಾಗಿರುತ್ತೆ, ಆವಾಗ ನಾನು ಕೇವಲ ಇಲ್ಲಿ ಸೇವಾದಾರಿಯಾಗಿ ಇದೀನಿ, ಈ ಸ್ಮೃತಿ ಇದ್ರೆ ಮಾತ್ರ ನಾವು ಅತೀತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅತೀತರಾಗಬೇಕು.
ನಾನಿನ್ನು ಕಲಿಯುಗ ಈ ಹಳೆಯ ಪ್ರಪಂಚದ ವ್ಯಕ್ತಿನೇ ನಾನು. ಇಲ್ಲಿರೋ ಎಲ್ಲ ದೇಹಧಾರಿಗಳಿಗೆ ಇಲ್ಲಿರುವಂತಹ ವಸ್ತು ವೈಭವ ಸಂಪತ್ತು ಎಲ್ಲದಕ್ಕೂ ನನಗೆ ಸಂಬಂಧ ಇದೆ ಅಂದ್ರೆ ನಾನಿನ್ನು ಅತೀತ ಆಗಿಲ್ಲ. ನಾನಿನ್ನು ಈ ಹಳೆಯ ಪ್ರಪಂಚದ ವ್ಯಕ್ತಿನೇ. ನಾನಿನ್ನೂ ಅವತರಿತನಾಗಿಲ್ಲ. ಯಾವಾಗ ನಮಗೆ ಆ ಸ್ಮೃತಿ ಬರುತ್ತೋ ಆವಾಗಲೇ ನಾವು ಹೊಸ ಜನ್ಮ, ದಿವ್ಯ ಜನ್ಮ, ಅವತರಿತ ಜನ್ಮವನ್ನ ನಾವು ಪಡ್ಕೊಂಡಿದ್ದೀವಿ ಅಂತ ಅರ್ಥ. ಸ್ಮೃತಿನೇ ಅಲ್ವಾ. ಈಗ ಆತ್ಮನೇ ನಾನು. ದ್ವಾಪರ ಯುಗದಲ್ಲಿ ನಾನು ಆತ್ಮ ಅನ್ನೋ ಸ್ಮೃತಿನೇ ಇರಲಿಲ್ಲ, ವಿಸ್ಮೃತಿ ಇತ್ತು. ಈಗ ನಾನು ಆತ್ಮ ಅನ್ನೋ ಸ್ಮೃತಿ ಬಂದಿದೆ. ಇಷ್ಟೇ. ಸ್ಮೃತಿ ಇರುವಂತಹದ್ದು ನಾನು ಯಾರು ಅನ್ನೋ ಸ್ಮೃತಿ, ತಂದೆ ಯಾರು ಅನ್ನೋ ಸ್ಮೃತಿ ಬಂತು, ಹೊಸ ಜನ್ಮ ಬಂತು. ಮೊದಲು ಇರಲಿಲ್ಲ. ಹಳೆಯ ಪ್ರಪಂಚದ ವ್ಯಕ್ತಿಯಾಗೇ ಇದ್ದೆ ನಾನು. ವಿಸ್ಮೃತಿಯಲ್ಲಿದ್ದೆ. ಈಗ ಸ್ಮೃತಿ ಬಂದಿದೆ. ಎಲ್ಲದರ ರಹಸ್ಯ ತಿಳಿಸಿದ್ದಾರೆ ಬಾಬಾ. ಅಂತಿಮದಲ್ಲಿ ಒಂದು ಸೆಕೆಂಡಲ್ಲಿ ನಾವು ಅತೀತ ಆಗಬೇಕು. ಒಂದು ಸೆಕೆಂಡಿನಲ್ಲಿ ನಾವು ನಷ್ಟಮೋಹಿ ಆಗಬೇಕು ಅಂದ್ರೆ ಇದೆಲ್ಲದರ ಒಂದು ಧಾರಣೆ ನಮಗೆ ಈಗಿಂದಲೇ ನಮಗೆ ಬೇಕಾಗಿದೆ. ಬಹುಕಾಲದ ಅಭ್ಯಾಸ, ಬಹುಕಾಲದ ಪುರುಷಾರ್ಥ ಅವಶ್ಯಕತೆ ಇದೆ. ಮಕ್ಕಳೇ, ಈ ಹಳೆಯ ಪ್ರಪಂಚ ವಿನಾಶವಾಗಲಿದೆ. ಇದರ ಮೇಲೆ ಮಮಕಾರವನ್ನ ತೆಗಿರಿ. ದೇಹದ ಸಂಬಂಧಗಳು ಎಲ್ಲದರ ಮೇಲೆ ಮಮಕಾರವನ್ನ ತೆಗೀರಿ ಅಂತ ಹೇಳ್ತಾರೆ. ಯಾಕೆ? ನಾವು ನಷ್ಟಮೋಹಿಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ನಾವು ತೆಗೆದಿಲ್ಲ ಅಂದ್ರೆ. ಅಂತಿಮದಲ್ಲಿ ಬಾಬಾ ಅದು ಹೇಳಿದ್ದಾರೆ, ಅಕಸ್ಮಾತ್ ಆಗಿ ಬರುತ್ತೆ ಎಲ್ಲವೂ. ವಿನಾಶನು ಅಕಸ್ಮಾತ್, ಪರೀಕ್ಷೆನು ಅಕಸ್ಮಾತ್. ಒಂದು ಸೆಕೆಂಡು ಪರೀಕ್ಷೆ, ಅದು ಒಂದು ಸೆಕೆಂಡಿನ ಪರೀಕ್ಷೆ, ಅದು ಸಹ ಅಕಸ್ಮಾತ್. ಈಗ ಬರುತ್ತೆ, ನೆಕ್ಸ್ಟ್ ಪರೀಕ್ಷೆ ಇದೆ, ನೆಕ್ಸ್ಟ್ ವಿನಾಶ ಆಗತ್ತೆ ಅಂತ ನಮ್ಗೆ ಗೊತ್ತಿದ್ರೆ ಮೊದಲೇ ನಾವು ಅಲರ್ಟ್ ಆಗಿರ್ತೀವಿ. ಆದ್ರೆ ಆತರ ಇಲ್ಲ, ಅಚಾನಕ್ಕಾಗಿ. ಯಾರಿಗೆ ಈಗಲಿಂದಲೇ ಬಹುಕಾಲದ ಈ ಒಂದು ಧಾರಣೆ ಅಭ್ಯಾಸ ಯಾರಿಗಾಗಿದೆ ಅವರು ಅಂತಿಮದಲ್ಲಿ ಒಂದು ಸೆಕೆಂಡಲ್ಲಿ ಆಗ್ಬಿಡ್ತಾರೆ, ಎವರ್ ರೆಡಿ ಆಗಿರ್ತಾರೆ. ಈಗಲಿಂದಲೇ ಎವರ್ ರೆಡಿ. ಕ್ವಶನ್ ಅಂತೂ ನಮಗ್ ಗೊತ್ತಿದೆ. ಒಂದು ಅಭ್ಯಾಸ ನಮ್ಮಲ್ಲಿ ಇದ್ದಾಗ, ಆ ಪರಿಸ್ಥಿತಿ ಬಂದ ತಕ್ಷಣ, ಏನೇ ಒಂದು ಪರೀಕ್ಷೆ ಬಂದ ತಕ್ಷಣ ಆನ್ಸರ್ ಮಾಡೋದು ನಮಗ್ ಗೊತ್ತಿದೆ. ಅದಕ್ಕೆ ತಿಳಿಸ್ತೀನಿ, ಅಮೃತ ವೇಳೆ ನೀವು ಯಾವಾಗ ಎದ್ದೇಳ್ತೀರಿ ಆಗ ನಿಮಗೆ ಸ್ಮೃತಿ ಇರಬೇಕು. ಇದು ಅವ್ಯಕ್ತ ಮಹಾವಾಕ್ಯಗಳು, ಅವ್ಯಕ್ತವಾಣಿಯಲ್ಲೇ ಹೇಳಿದ್ದಾರೆ ಬಾಬಾ. ರಾತ್ರಿ ಮಲಗುವಾಗ್ಲೂ ನಿಮಗೆ ಸ್ಮೃತಿ ಇರಬೇಕು, ಅಮೃತ ವೇಳೆ ಎದ್ದಾಗ್ಲೂ ಇರಬೇಕು. ರಾತ್ರಿ ಮಲಗುವಾಗ
ಪರಂಧಾಮದ ಸ್ಮೃತಿಯಲ್ಲಿ, ಪರಂಧಾಮದಲ್ಲಿ ಮನಸ್ಸು ಬುದ್ಧಿಯನ್ನು ಇಟ್ಟು ಮಲಗಬೇಕಾಗತ್ತೆ. ಬೆಳಿಗ್ಗೆ ಅಮೃತ ವೇಳೆ ಎದ್ದಾಗ ಪರಂಧಾಮದಿಂದ ಈಗ ನಾನು ಕರ್ಮಕ್ಷೇತ್ರದಲ್ಲಿ ಸೇವಾರ್ಥವಾಗಿ, ವಿಶ್ವ ಕಲ್ಯಾಣಾರ್ಥವಾಗಿ ನಾನು ಅವತರಿಸಿದ್ದೀನಿ ಈ ಶರೀರದಲ್ಲಿ. ಎದ್ದ ತಕ್ಷಣ ಈ ಸ್ಮೃತಿ ಬರಬೇಕು. ಮಲಗುವಾಗ ನಾನು ಏನು ಸೇವಾರ್ಥವಾಗಿ ಬಂದಿದ್ದೆ, ಆ ಸೇವೆ, ಇವತ್ತಿನ ಒಂದು ಸೇವೆ ಏನಿದೆ ಅದೆಲ್ಲವೂ ಬಾಬಾ ಮಾಡಿಸಿದರೆ ಎಲ್ಲವೂ ಆಗಿದೆ. ಈಗ ನಾನು ಶರೀರದಿಂದ ಅತೀತಾಗಿ ನನ್ನ ಮನೆಯಾದಂತಹ ಪರಂಧಾಮಕ್ಕೆ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಅಂತ ತಂದೆಯ ಮಡಿಲಿನಲ್ಲಿ ಮಲಗಬೇಕು ಅಂತ ಹೇಳಿದ್ದಾರೆ. ಇದು ಅವತರಿತ ಆತ್ಮ ಧಾರಣೆ ಮಾಡಬೇಕಾಗಿರುವಂತಹದ್ದು. ಈ ಸ್ಮೃತಿ ಇರಬೇಕು ನಮ್ಮೆಲ್ಲರಿಗೂ ಸಹ. ಯಾರೇ ಇರಲಿ, ನಾವಿರುವಂತಹ ಒಂದು ಮನೆ ಇರ್ಬೋದು, ನಮ್ಮ ಜೊತೆ ಇರುವಂತಹ ಸಂಬಂಧಗಳಿರ್ಬೋದು, ನಮ್ಮ ಹತ್ರ ಏನೇ ಇರಲಿ, ಪ್ರಕೃತಿ ಸಾಧನಗಳು, ಸಂಪತ್ತು, ಯಾವುದೇ ಒಂದು ಕೆಲಸ, ಏನೇ ನಮ್ಮ ಹತ್ರ ಇದ್ರೂ ಅವೆಲ್ಲವೂ ವಿಶ್ವ ಕಲ್ಯಾಣಕ್ಕೋಸ್ಕರ ಭಗವಂತನಿಂದ ಪ್ರಾಪ್ತಿಯಾಗಿರುವಂತಹದ್ದು. ಈ ಸ್ಮೃತಿ ನಮಗಿರಬೇಕು. ಹೊಸ ಜನ್ಮ ಅಂದ್ರೆ, ನಾನು ಆತ್ಮ ಅಂದಾಗ್ಲೇನೆ ನಾನು ಹೊಸ ಜನ್ಮ ತಗೊಂಡೆ, ಆಗಿಂದನೇ ಎಲ್ಲವೂ ಹೊಸದು. ನಮ್ಮ ಸಂಕಲ್ಪ, ಸ್ಮೃತಿ, ದೃಷ್ಟಿ, ವೃತ್ತಿ ಬದಲಾವಣೆ ಆಗತ್ತೆ. ಅದೆಲ್ಲ ಹೊಸದಾಗಿನೇ. ಎಲ್ಲ ಆತ್ಮಗಳು, ಎಲ್ಲ ಸಹೋದರರು ಎಲ್ಲ ಹೊಸದಾಗಿ ಬದಲಾವಣೆ ಆಗತ್ತೆ. ಪರಿವರ್ತನೆಯಾಗಿ ಕಾಣುತ್ತೆ ನಮ್ಮ ಕಣ್ಣಿಗೆ, ನಮ್ಮ ದೃಷ್ಟಿಗೆ, ನಮ್ಮ ಸಂಕಲ್ಪಗಳಿಗೆ. ಇದೆಲ್ಲವೂ ಸಹ ವಿಶ್ವ ಕಲ್ಯಾಣಾರ್ಥವಾಗಿ, ವಿಶ್ವ ಪರಿವರ್ತನೆಗೋಸ್ಕರ ನನಗೆ ಸಿಕ್ಕಿರುವಂತಹದ್ದು, ಬಾಬಾ ಕೊಟ್ಟಿರುವಂತಹದ್ದು. ಯಾವುದೇ ಸಂಬಂಧಗಳಿರಲಿ, ಮನೆ ಇರಲಿ, ದುಡ್ಡಿರಲಿ, ವ್ಯಾಪಾರ ಇರಲಿ, ಕೆಲಸ ಇರಲಿ, ಸೆಂಟರ್ ಇರಲಿ, ಏನೇ ಇರಲಿ, ಒಂದು ಬಟ್ಟೆಯಿಂದ ಹಿಡಿದು ಒಂದು ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲವೂ ಸಹ ಭಗವಂತ ಕೊಟ್ಟಿರುವಂತಹದ್ದು. ಯಾವುದು ನಾನು ಬರಬಾರ್ದು, ನನ್ನದು ಬರಬಾರ್ದು, ನನ್ನವರು ಬರಬಾರ್ದು. ಅಂದ್ರೆ ದೈಹಿಕವಾಗಿ ಆತ್ಮ, ನಾನು ವಿಶ್ವ ಕಲ್ಯಾಣಕಾರಿ, ವಿಶ್ವ ಸೇವಾದಾರಿ, ಮಾಸ್ಟರ್ ಸರ್ವಶಕ್ತಿವಾನಾತ್ಮ ನಾನು ಅಂದಾಗ ಈ ಸ್ಮೃತಿ ಬರಬೇಕು ಅಂತ ಹೇಳಿದ್ದಾರೆ ಬಾಬಾ. ನನ್ನವರು, ನನ್ನದು ಅಂದ್ರೆ ನನ್ನ ಬಾಬಾ, ಮೇರಾ ಬಾಬಾ ಅನ್ನೋ ಸ್ಮೃತಿ ಬರಬೇಕು ಅಂತ ಹೇಳಿದ್ದಾರೆ ಅಲ್ವಾ. ಇಷ್ಟೇ ಇರಬೇಕು. ಪರಂಧಾಮದಲ್ಲಿ ಪರಮಾತ್ಮನ ಜೊತೆ ಇರಬೇಕು. ಮತ್ತೆ ಅಮೃತ ವೇಳೆ ಈ ಸಾಕಾರ ಶರೀರ, ಸಾಕಾರ ಪ್ರಪಂಚದಲ್ಲಿ, ಸಾಕಾರ ಶರೀರದಲ್ಲಿ ವಿಶ್ವ ಸೇವಾರ್ಥವಾಗಿ ಅವತರಿಸ್ತಿದ್ದೀನಿ, ಅವತರಣೆ ಆಗ್ತಿದ್ದೀನಿ. ಈ ಶರೀರದಲ್ಲಿ ಅವತರಿಸಿ ಎಲ್ಲಾ ಸೇವೆಯಂತಲೇ ಮಾಡಬೇಕು. ಯಾವುದೇ ಕೆಲಸ, ಅವ್ರು ಕೊಟ್ಟಿದ್ದ ಕೆಲಸ, ಇವ್ರು ಕೊಟ್ಟಿದ್ದು, ಆ ಕೆಲಸ, ಈ ಕೆಲಸ ನನ್ನದು ಅವ್ರದ್ದು ಅಲ್ಲ. ಸೇವೆ, ಎಲ್ಲದರಲ್ಲೂ ಸೇವೆ ಇದೆ, ಎಲ್ಲದೂ ಸೇವೆನೇ, ಎಲ್ಲದರಲ್ಲೂ ಕಲ್ಯಾಣ ಇದೆ. ಎಲ್ಲವೂ
ಭಗವಂತ ಕೊಟ್ಟಿರುವಂಥದ್ದು, ಬಾಬಾ ಕೊಟ್ಟಿರುವಂಥದ್ದು ಎಲ್ಲವೂ ಸೇವಾರ್ಥವಾಗಿ, ನಿಮಿತ್ತವಾಗಿ, ಕರ್ಮಯೋಗಿಯಾಗಿ ಈ ಶರೀರದಲ್ಲಿ ಇರ್ತಾ ಕರ್ಮಯೋಗಿಯಾಗಿ ಪ್ರತಿಯೊಂದು ಕರ್ಮವನ್ನ ಮಾಡ್ತಾ ಸಂಕಲ್ಪ, ಮಾತು, ದೃಷ್ಟಿ, ವೃತ್ತಿ ಎಲ್ಲವೂ ಸಹ ನಿಮಿತ್ತವಾಗಿ ಕರ್ಮಯೋಗಿಯಾಗಿ ಮಾಡ್ತಾ ಲಾಸ್ಟಲ್ಲಿ ಮಲಗುವಾಗ ಈ ಶರೀರವನ್ನ, ಈ ಪ್ರಪಂಚವನ್ನ ಮನಸ್ಸು ಬುದ್ಧಿಯಿಂದ ಇಲ್ಲೇ ಬಿಟ್ಟು ಅತೀತ ಆಗಿ ಪರಂಧಾಮಕ್ಕೆ ಹೊರಟೋಗ್ಬೇಕು. ಯಾಕೆ ಅಂದ್ರೆ ನಾನು ಪರಂಧಾಮದಿಂದ ಈ ಸಾಕಾರ ಪ್ರಪಂಚದಲ್ಲಿ ನಾನು ಅವತರಿಸಿರುವಂತಹ ಅವತರಿತ ಆತ್ಮ. ನಾನು ಪರಮಾತ್ಮನ ಸಂತಾನ. ನಾನು ಪರಮಾತ್ಮನ ಕರ್ತವ್ಯ ಏನು, ಅವರ ಜವಾಬ್ದಾರಿ ಏನು, ಅವರ ಸೇವೆ ಏನು, ಅದೇ ನನ್ನದು. ನಾನು ಅವರಿಗೆ ಸಹಯೋಗಿ. ಈ ಸ್ಮೃತಿ ನಮಗೆ ಇರಬೇಕು. ಆಗ ಮಾತ್ರ ನಾವು ಎಲ್ಲದಕ್ಕೂ ಅತೀತ ಆಗೋದಕ್ಕೆ ಸಾಧ್ಯ ಆಗತ್ತೆ. ನ್ಯಾರನೂ ಬೇಕು, ಪ್ಯಾರನೂ ಬೇಕು, ಭಿನ್ನನೂ ಆಗಿರ್ಬೇಕು, ಪ್ರಿಯನೂ ಆಗಿರ್ಬೇಕು. ಬಾಬಾ ಹಾಗೆ ತಾನೇ ಇದ್ದಾರೆ. ಭಿನ್ನನೂ ಇದ್ದಾರೆ, ಪ್ರಿಯನೂ ಇದ್ದಾರೆ. ನೀವು ಎಲ್ಲೇ ಇದ್ರೂ ಕಮಲ ಪುಷ್ಪ ಸಮಾನವಾಗಿರಿ ಅಂತಲೂ ಸಹ ಹೇಳ್ತಾರಲ್ವಾ. ಇದೇ ಸ್ಮೃತಿ ಇದ್ದಾಗ ಮಾತ್ರ ನಾವು ಆ ಸ್ಮೃತಿಯಲ್ಲೂ ಕಮಲ ಪುಷ್ಪ ಸಮಾನ ಆಗೋದಕ್ಕೂ ಸಾಧ್ಯ ಆಗತ್ತೆ. ಅತೀತತ್ವ ತುಂಬಾ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ದೇಹದಿಂದ ಅತೀತ ಆಗುವ ಅಭ್ಯಾಸವನ್ನ ಜಾಸ್ತಿ ಮಾಡಿ ಅಂತ. ಅಶರೀರಿ ಅಭ್ಯಾಸ. ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಇರ್ತಾ ನೋಡುವಂಥದ್ದು, ಮಾತಾಡುವಂಥದ್ದು, ಕರ್ಮ ಮಾಡುವಂಥದ್ದು ಎಲ್ಲವೂ ಸಹ ಆತ್ಮ ಅನ್ನೋ ಸ್ಮೃತಿಯಲ್ಲೇನೆ ಮಾಡಿ. ನೀವೇನೇ ಮಾಡಿದ್ರು ಈ ಶರೀರ ಬೇರೆ, ನಾನು ಆತ್ಮ ಬೇರೆ. ಈ ಶರೀರದ ಮುಖಾಂತರ ನಾನು ಆತ್ಮ ಸೇವೆಯನ್ನು ಮಾಡಿಸ್ತಿದ್ದೀನಿ. ಪ್ರತಿಯೊಂದು ಸೇವೆ ಅಂತ ತಿಳ್ಕೊಂಡು ಮಾಡಬೇಕು. ಪ್ರತಿಯೊಂದು ಭಗವಂತ ಕೊಟ್ಟಿದ್ದು ಅಂತ ತಿಳ್ಕೊಂಡು ನಾವು ಮಾಡಬೇಕಾಗತ್ತೆ. ಎಲ್ಲವೂ ಸೇವಾರ್ಥವಾಗಿದೆ. ಎಲ್ಲದರಲ್ಲೂ ಕಲ್ಯಾಣನೇ ಇದೆ. ಈಗ ಕಲ್ಯಾಣ ಆಗ್ತಿರುವಂತಹ ಸಮಯ ಅಲ್ವಾ. ಕಲ್ಯಾಣಕಾರಿ ತಂದೆ ಬಂದಿದ್ದಾರೆ, ಕಲ್ಯಾಣವನ್ನ ಮಾಡ್ತಿದ್ದಾರೆ. ಎಲ್ಲರಿಗೂ, ಇಡೀ ಪ್ರಪಂಚಕ್ಕೆ ಕಲ್ಯಾಣ ಆಗುವಂತಹ ಸಮಯ ಅಲ್ವಾ. ಮತ್ತೆ ನಾನು ಏನೇ ನಿಮಿತ್ತವಾಗಿ ನಾನು ಮಾಡಿದ್ರು ಅದರಲ್ಲಿ ಕಲ್ಯಾಣನೇ ಇದೆ. ದೇಹ ಅಂತ ತಿಳ್ಕೊಂಡು ಹಳೆಯ ಪ್ರಪಂಚದ ಸ್ಮೃತಿಯಲ್ಲಿದ್ದು ನಾವೇನೇ ಮಾಡಿದ್ರು ಅದು ಅಕಲ್ಯಾಣನೇ. ಆತ್ಮದ ಸ್ಮೃತಿಯಲ್ಲಿ, ಬಾಬಾರವರ ಸ್ಮೃತಿಯಲ್ಲಿ ಇದ್ದು ನಿಮಿತ್ತವಾಗಿ ಮಾಡುವಂತಹದ್ದು ಕಲ್ಯಾಣವೇ. ನಿಮಿತ್ತ ಯಾವಾಗ ಆಗಕ್ಕಾಗತ್ತೆ? ಅವತರಿತ ಆತ್ಮನು ನಾನು ಸ್ಮೃತಿ ಇದ್ದಾಗ, ಪರಂಧಾಮದ ನಿವಾಸಿ ನಾನು ಅನ್ನೋ ಸ್ಮೃತಿ ಇದ್ದಾಗ. ಎಲ್ಲ ಸಂಪಾದನೆ ಮಾಡಿದ್ವಿ, ಅಷ್ಟು ಸಂಪಾದನೆ ಮಾಡಿದ್ವಿ, ಎಲ್ಲ ಇದ್ದು ಈಗ ಬಾಬಾ ಬಂದು ಇದು ನಿಮ್ಮದಲ್ಲ, ನನಗೆ ಮನಸ್ಸು ಬುದ್ಧಿಯಿಂದ ನನಗೆ ಕೊಟ್ಬಿಡಿ, ನೀವು ನಿಮಿತ್ತ ಆಗ್ಬಿಡಿ, ಟ್ರಸ್ಟಿ ಆಗ್ಬಿಡಿ ಅಂತ ಹೇಳ್ತಾರೆ ಅಂದ ತಕ್ಷಣ ಕಷ್ಟ ಆಗ್ಬಿಡುತ್ತೆ. ಹೇಗೆ ಹೇಳೋದು? ಬಾಬಾದು ಅಂತ ಹೇಳೋದಕ್ಕೆ ಆಗ್ತಿಲ್ವೇ? ಯಾಕೆ? ನಾನು ಇನ್ನೂ ಪರಂಧಾಮದ ನಿವಾಸಿ ಆಗಿಲ್ಲ. ಮನಸ್ಸು ಬುದ್ಧಿಯಿಂದ ನಾನಿನ್ನು ಅವತರಿತ ಆತ್ಮ ಆಗಿಲ್ಲ. ಆಗ ಈ ಹಳೆಯ ಪ್ರಪಂಚದ ಜೊತೆ ಏನ್ ಸಂಬಂಧ ಇರುತ್ತೆ? ಯಾವ ಸಂಬಂಧನೂ ಇರೋದಿಲ್ಲ. ಕೇವಲ ಸೇವಾರ್ಥವಾದಂತಹ ಸೇವಾ ಸಂಬಂಧ ಮಾತ್ರ ಇರುತ್ತೆ. ಆತ್ಮಿಕವಾದ ಸ್ನೇಹ ಪ್ರೀತಿನೂ ಇರುತ್ತೆ.
ಎಲ್ಲರ ಮಧ್ಯೆ, ಹಳೆಯ ಪ್ರಪಂಚದ ಮಧ್ಯೆ ಇದ್ರೂ ಸಹ ನಾವು ಅವುಗಳ ಪ್ರಭಾವದಲ್ಲಿ ಬರಬಾರದು, ಅವುಗಳಿಗೆ ಅತೀತ ಆಗಿರಬೇಕು ಅಂದರೆ ಈ ಒಂದು ಸ್ಮೃತಿಯನ್ನು ನಾವು ಧಾರಣೆ ಮಾಡ್ಕೊಳ್ಬೇಕಾಗಿದೆ. ನಾನು ಯಾರು? ಪರಂಧಾಮದ ನಿವಾಸಿ, ಪರಮಾತ್ಮನ ಸಂತಾನ. ಬೇಹದ್ದಿನ ಸೇವಾದಾರಿ, ವಿಶ್ವ ಕಲ್ಯಾಣಕಾರಿ, ತಂದೆಯ ಸಂತಾನ. ವಿಶ್ವ ಸೇವಾರ್ಥವಾಗಿ ತಂದೆಯ ಕರ್ತವ್ಯದಲ್ಲಿ ನಾನು ನಿಮಿತ್ತ ಸಹಯೋಗಿ ಆತ್ಮನು. ಪರಿವರ್ತನೆಗೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ, ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ಅವತರಿತನಾಗಿದ್ದೀನಿ. ಕೇವಲ ಈ ಸ್ಮೃತಿಗೆ ನಮ್ಮನ್ನು ಉನ್ನತವಾದಂತಹ ಸ್ಥಿತಿಗೆ ನಾವು ಹೋಗುತ್ತೆ. ಸಮಾನ ಆಗೋದಕ್ಕೂ ಸಹ ಸಾಧ್ಯ ಆಗತ್ತೆ. ನಮ್ಮೆಲ್ಲರ ಒಂದು ಲಕ್ಷ್ಯ, ಉದ್ದೇಶ, ಗುರಿನೇ, ಗಮ್ಯನೇ ತಂದೆಯ ಸಮಾನ ಆಗುವಂತಹದ್ದು. ತಂದೆಯ ಸಮಾನ ಆಗಬೇಕು ಅಂದರೆ ಅವರ ಸ್ಮೃತಿಯಂತೆ, ಅವರ ಸಂಕಲ್ಪದಂತೆ, ಅವರ ಕರ್ತವ್ಯದಂತೆ, ಅವರ ದೃಷ್ಟಿ, ಅವರ ಮಾತು, ಅವರ ಒಂದು ಸಂಸ್ಕಾರ ಏನಿದೆ, ಅವರ ಕರ್ತವ್ಯ ಏನೇನಿದೆ, ಅವರ ಸೇವೆ ಏನಿದೆ, ಅದು ನಮ್ಮದಾಗಬೇಕು. ಅವರು ಅವತರಿತರಾಗಿದ್ದಾರೆ, ನಿಮಿತ್ತ ಆಗಿದ್ದಾರೆ, ಅತೀತನೂ ಆಗಿದ್ದಾರೆ, ಪ್ರಿಯನೂ ಆಗಿದ್ದಾರೆ. ಯಾವುದರ ಪ್ರಭಾವದಲ್ಲೂ ಅವರು ಬರುವುದಿಲ್ಲ. ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿದ್ದಾರೆ ಅವರು. ಕೇವಲ ಸೇವಾರ್ಥಕ್ಕಷ್ಟೇ ಬರ್ತಾರೆ, ಪತಿತ ಶರೀರವನ್ನು ಆಧಾರವಾಗಿ ತಗೊಳ್ತಾರೆ, ಪಾವನ ಮಾಡ್ತಾರೆ, ಪಾವನ ಮಾಡೋವರೆಗೂ ತಾನೇ ಅಷ್ಟೇ, ಮತ್ತೆ ಹೊರಟೋಗ್ತಾರೆ. ಇದು ನನ್ನ ಶರೀರ, ನನ್ನ ಪ್ರಪಂಚ ಅಂತ ಏನಾದ್ರು ಕೂತ್ಕೋತಾರ ಇಲ್ಲಿ? ಇಲ್ಲ. ಅವರ ಒಂದು ಸ್ಮೃತಿ, ಸ್ಥಿತಿ, ಸ್ವರೂಪ ನಮ್ಮಲ್ಲಿ ಬರಬೇಕು. ಯಾವಾಗ ನಾವು ಪರಂಧಾಮದ ನಿವಾಸಿ ಆಗ್ತೀವಿ, ಪರಮಾತ್ಮನ ಸಂತಾನ, ಈ ಅವತರಿತ ಆತ್ಮ, ಈ ಸ್ಮೃತಿ ನಮಗೆ ಯಾವಾಗಿರುತ್ತೆ, ಆಗ ಎಲ್ಲದರಿಂದ ಅತೀತ ಮತ್ತೆ ನ್ಯಾರ ಆಗೋದಕ್ಕೆ, ಮತ್ತೆ ಪ್ಯಾರ, ಭಿನ್ನ ಮತ್ತೆ ಪ್ರಿಯ ಆಗೋದಕ್ಕೆ ಶಕ್ತಿ ಬರುತ್ತೆ ನಮಗೆ. ಎಲ್ಲದಕ್ಕೂ ನ್ಯಾರ ಯಾವಾಗ ಆಗ್ತೀವಿ? ಭಗವಂತನ ಶಕ್ತಿ ನಮ್ಮಲ್ಲಿ ಇದ್ದಾಗ ಅಲ್ವಾ? ಅವ್ರು ನಮ್ಮ ಜೊತೆ ಇದ್ದಾರೆ. ಎಲ್ಲದರಿಂದ ಅತೀತ ಆಗಿರುವಂಥವರು, ಎಲ್ಲವನ್ನ ಸಾಕ್ಷಿಯಾಗಿ ನೋಡುವಂಥವರು, ಯಾವುದರ ಪ್ರಭಾವ ಬೀಳದೇ ಇರುವಂಥವರು, ಅವರು ಸರ್ವಶಕ್ತಿವಂತ ನಮ್ಮ ಜೊತೆ ಇದ್ದಾರೆ ಅಂದರೆ ಅವರ ಥರನೇ ನಾವು ಸಹ ಇರೋದಕ್ಕೆ ಅವರು ನಮಗೆ ಸಹಯೋಗ ಕೊಡೋದಿಲ್ವಾ? ನಮಗೆ ಶಕ್ತಿ ಕೊಡೋದಿಲ್ವಾ ಅವರು? ನಾವು ಮಾಡಬೇಕಾಗಿರುವಂಥದ್ದು ಕೇವಲ ಬಾಬಾ ಅಷ್ಟೇ. ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವರ ನೆನಪು ಪ್ರತಿಯೊಂದರಲ್ಲೂ ಬಾಬಾರವರನ್ನು ನಾವು ನೋಡಬೇಕು. ಯಾಕೆ ಅಂದರೆ ನಾವು ಜನ್ಮ ತಗೊಂಡ್ವಿ ಅಂದ್ರೇ ಈ ಹಳೆಯ ಪ್ರಪಂಚದವರಲ್ಲ. ನಾವು ಸಂಗಮ ಯುಗದವರು, ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳು. ನಾವು ಕಲಿಯುಗದವರು ಅಲ್ಲ. ನಾವು ದಾಟ್ಬಿಟ್ಟಿದ್ದೀವಿ ಅದನ್ನ. ದುಃಖಧಾಮ ಅದು. ಬಾಬಾ ಸಿಕ್ಕಿದ್ರು ಈ ಕಡೆ ಬಂದ್ಬಿಟ್ವಿ ನಾವು. ಎಲ್ಲದರಿಂದ ಅತೀತ. ಕೇವಲ ನಾನು ಮತ್ತೆ ಬಾಬಾ, ನನ್ನ ಮನೆ, ನನ್ನ ಒಂದು
ಸೇವೆ, ನಾನು ಯಾವ ಸೇವೆಗೆ ನಿಮಿತ್ತನಾಗಿದ್ದೀನಿ ಅಷ್ಟೇ ಇರಬೇಕು. ಆಗ ಅವರ ಸಹಯೋಗ, ಅವರ ಶಕ್ತಿ ನಮಗೆ ಯಾಕೆ ಸಿಗೋದಿಲ್ಲ? ಅವರ ಸಮಾನ ನಾವು ಯಾಕೆ ಆಗೋದಿಲ್ಲ? ಅವರೇ ಆ ರೀತಿ ಇದ್ದಾರೆ ಅಂದರೆ ಅವರ ಮಕ್ಕಳನ್ನು ಅವ್ರು ತಯಾರು ಮಾಡಲ್ವಾ? ನಾವು ಹೆಚ್ಚಿನ ಒಂದು ಗಮನ ಬಾಬಾರವರ ಕಡೆ, ಅವರ ಕರ್ತವ್ಯ ಏನಿದೆ ಅದರ ಕಡೆ ನಾವು ಕೊಡಬೇಕಾಗಿದೆ. ಆತ್ಮನ ಸ್ಮೃತಿಯಲ್ಲಿ ಬಂದು ಬಾಬಾರವರ ಸ್ಮೃತಿಯನ್ನ ಮಾಡ್ತಾ ಅವರ ಸೇವೆ ಏನ್ ನಡೀತಿದೆ, ಅವರು ಏನ್ ಕಾರ್ಯ ಮಾಡ್ತಿದ್ದಾರೆ, ಏನ್ ಕರ್ತವ್ಯ ಜವಾಬ್ದಾರಿ ನಿಭಾಯಿಸ್ತಿದ್ದಾರೆ ಅದರಲ್ಲಿ ನಾವು ಸಹಯೋಗಿ ಆಗಬೇಕು. ನಿಮಿತ್ತವಾಗಿ ತಾನಾಗೇ ನಮಗೆ ಅವರಲ್ಲಿರೋ ಎಲ್ಲ ಶಕ್ತಿ ಗುಣ ನಮ್ಮಲ್ಲಿ ಧಾರಣೆಯಾಗತ್ತೆ. ಕೇವಲ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರೂ ಇಲ್ಲ. ಈ ಸ್ಮೃತಿ ಬೇಕು. ಪರಂಧಾಮದ ನಿವಾಸಿ ಅಂದ್ರೆ ಇನ್ನು ಬಾಬಾ ಬಿಟ್ರೆ ಬೇರೆ ಯಾರು ಇರ್ತಾರೆ? ನಾನು ಕೇವಲ ಸೇವಾರ್ಥವಾಗಿ ಬಂದಿರುವಂತ ಆತ್ಮ, ನಾನು ಅವತರಿತ ಆತ್ಮ ಅಂದ್ರೆ ಈ ಹಳೆ ಪ್ರಪಂಚದ ಜೊತೆ ಸಂಬಂಧಗಳು, ವಸ್ತು ವೈಭವದ ಜೊತೆ ಏನಕ್ಕೆ ಮೋಹ ಇರುತ್ತೆ, ಮಮಕಾರ ಇರುತ್ತೆ, ನಾನು ನನ್ನದು ಅನ್ನೋದು ಏನಿರುತ್ತೆ, ಏನೇ ಇದ್ರೂ ಅದನ್ನ ನಾವು ಸೇವಾರ್ಥವಾಗಿ ಬಾಬಾ ಕೊಟ್ಟಿರುವಂಥದ್ದು ಅದನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ವಿಶ್ವ ಕಲ್ಯಾಣದ ಒಂದು ಕಾರ್ಯದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಕೊಟ್ಟಿರುವಂತಹದ್ದು ಬಾಬಾ. ಇದರ ಒಂದು ಸ್ಮೃತಿ ಇರುತ್ತೆ. ಆಗ ನಮಗೆ ನಾನು, ನನ್ನದು, ನನ್ನವರು, ಈರ್ಷೆ, ದ್ವೇಷ, ವಿಕಾರಗಳು ಇವೆಲ್ಲ ಬರೋದಿಲ್ಲ. ಈ ಅಭ್ಯಾಸವನ್ನ ನಾವು ಪ್ರತಿದಿನ ಇರೋ ಸ್ವಲ್ಪ ಸಮಯ, ಈಗ ಆ ಸ್ವಲ್ಪ ಸಮಯದಲ್ಲಾದ್ರೂ ನಾವು ಪ್ರತಿದಿನ ನಾವು ಈ ಅಭ್ಯಾಸವನ್ನ ನಾವು ಮಾಡಬೇಕು. ರಾತ್ರಿ ಮಲಗುವಾಗ ಪರಂಧಾಮದಲ್ಲಿ ಪರಮಾತ್ಮನ ಮಡಿಲಿನಲ್ಲಿ ಈ ಶರೀರ, ಈ ಪ್ರಪಂಚ ಎಲ್ಲದಕ್ಕೂ ಮನಸ್ಸು ಬುದ್ಧಿಯಿಂದ ಅತೀತ ಆಗಿ ತಂದೆಯ ನೆನಪಲ್ಲಿ ಮಡಿಲಲ್ಲಿ ಮಲಗಿಬಿಡ್ಬೇಕು. ನನ್ನ ಸೇವೆ ಮುಗೀತು, ನನ್ನ ಕರ್ತವ್ಯ ಮುಗೀತು, ನನ್ನನ್ನು ಏನಕ್ಕೆ ನಿಮಿತ್ತ ಮಾಡಿದ್ರು ಬಾಬಾ, ಆ ಸೇವೆ ಮುಗೀತು, ಈಗ ನಾನು ಭಗವಂತನ ಮಡಿಲಲ್ಲಿ ನನ್ನ ಮನೆಯಲ್ಲಿ ನಾನು ರೆಸ್ಟ್ ತಗೊಳ್ಬೇಕೀಗ, ಮಲಗ್ಬೇಕೀಗ ಬಾಬಾರವರ ಜೊತೆ ಪರಂಧಾಮದಲ್ಲಿ ಅವರ ಮಡಿಲಲ್ಲಿ ಎಲ್ಲದಕ್ಕೂ ಅತೀತಾಗಿ ಮಲಗುವಂಥದ್ದು. ಮತ್ತೆ ಅಮೃತ ವೇಳೆ ಎದ್ದಾಗ ಮತ್ತೆ ನಾನು ಈ ಶರೀರದಲ್ಲಿ ಮತ್ತೆ ಬಾಬಾ ನನಗೆ ವಿಶ್ವ ಸೇವೆ ಅಲ್ವಾ, ಸೇವಾರ್ಥವಾಗಿ ಮತ್ತೆ ನನ್ನನ್ನ ಕಳಿಸ್ತಿದ್ದಾರೆ. ಸೇವಾರ್ಥವಾಗಿ ಮತ್ತೆ ನಾನು ಸಾಕಾರ ಪ್ರಪಂಚದಲ್ಲಿ ಈ ಶರೀರದಲ್ಲಿ ಮತ್ತೆ ನಾನು ಅವತರಿಸ್ತಿದ್ದೀನಿ. ಮತ್ತೆ ಸೇವೆಯನ್ನ ನಿಮಿತ್ತವಾಗಿ ನಿಭಾಯಿಸೋದಕ್ಕೆ ಅಂದ್ರೆ ಶಾಂತಿ, ಪ್ರೀತಿ, ಪವಿತ್ರತೆ, ಸುಖ, ಆನಂದ, ಜ್ಞಾನ, ಶಕ್ತಿ ಎಲ್ಲಾ ಕಿರಣಗಳ ಒಂದು ಸೇವೆಯನ್ನ ಮಾಡೋದಕ್ಕೆ, ಎಲ್ಲ ಒಂದು ಕಿರಣಗಳನ್ನ ವೈಬ್ರೇಷನ್ ಅನ್ನ ನಾವು ಹರಡಿಸ್ಬೇಕಲ್ವಾ ಎಲ್ಲ ಕಡೆ. ನಮ್ಮ ಮಾತಲ್ಲಿ ಇರಬೇಕು ಆ ವೈಬ್ರೇಷನ್ನು, ನಮ್ಮ ದೃಷ್ಟಿಯಲ್ಲಿರಬೇಕು, ನಮ್ಮ ಒಂದು ಸ್ಮೃತಿಯಲ್ಲಿರಬೇಕು, ನಮ್ಮ ಸಂಕಲ್ಪದಲ್ಲಿರಬೇಕು, ನಮ್ಮ ಕರ್ಮಗಳಲ್ಲಿರಬೇಕು. ಇದನ್ನೇ ನಾವು ಹರಡುವಂಥದ್ದು, ಇದನ್ನೇ ನಾವು ವಿಶ್ವದಲ್ಲಿ ಹರಡಿದಾಗ ಇಡೀ ವಿಶ್ವ ಕೊನೆಗೆ ಏನಾಗತ್ತೆ, ವಿಶ್ವದಲ್ಲಿ ಶಾಂತಿ, ಸುಖ ಅನ್ನುವಂಥದ್ದು ತಯಾರಾಗತ್ತೆ. ಅದಕ್ಕೋಸ್ಕರನೇ ಬಾಬಾ ನನ್ನನ್ನು ನಿಮಿತ್ತ ಮಾಡಿರುವಂಥದ್ದು. ನನ್ನ ಒಂದು ಕರ್ತವ್ಯ ದುಃಖ ಕೊಡೋದಲ್ಲ, ನನ್ನ ಒಂದು ಸೇವೆ ದುಃಖ ಕೊಡೋದಲ್ಲ, ಅವಮಾನ ಮಾಡೋದಲ್ಲ. ನಾನು ನನ್ನದು ಒಂದು ಹಳೆ ಪ್ರಪಂಚದಲ್ಲಿ ದೇಹಾಭಿಮಾನದಲ್ಲಿ ಸಿಕ್ಕಾಕೊಂಡು, ವಿಕಾರಗಳಲ್ಲಿ ಸಿಕ್ಕಾಕೊಂಡು ನಾನು ಇನ್ನು ಪತಿತ ಪ್ರಪಂಚವನ್ನು ವೃದ್ಧಿ ಮಾಡೋದಲ್ಲ ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ಕರ್ತವ್ಯ. ಪತಿತ ಪ್ರಪಂಚವನ್ನ ಪಾವನವಾಗಿ ಮಾಡುವಂಥದ್ದು. ಇದಕ್ಕೆ ನನ್ನನ್ನು ನಿಮಿತ್ತ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಸದಾ ಸುಖ ಕೊಡಬೇಕು, ಶಾಂತಿ, ಸುಖ ಶಾಂತಿಯ ಕಿರಣಗಳನ್ನು ನಾನು ಹರಡಿಸ್ಬೇಕು. ಮನಸ ವಾಚ ಕರ್ಮಣದ ಮೂಲಕ, ವೃತ್ತಿ ದೃಷ್ಟಿಯ ಮೂಲಕ ಇದೆಲ್ಲ ನಮ್ಮಲ್ಲಿ ಧಾರಣೆ ಆಗಬೇಕು. ಪ್ರತಿದಿನ ಈ ಒಂದು ಸ್ಮೃತಿಯನ್ನು ನಾವು ಧಾರಣೆ ಮಾಡಿಕೊಂಡು ಮನಸ್ಸು ಬುದ್ಧಿಯಿಂದ ನಾವು ಈ ಒಂದು ಅಭ್ಯಾಸವನ್ನು ನಾವು ಮಾಡಬೇಕಾಗತ್ತೆ. ದಿನೇ ದಿನೇ ನಾವು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಎಲ್ಲದರ ಮೇಲೂ ಸಹ ಏನಾಗ್ತಾ ಹೋಗುತ್ತೆ, ಮೋಹ ಕಡಿಮೆ ಆಗ್ತಾ ಹೋಗುತ್ತೆ.
ಅಂತಿಮ ಸಮಯಕ್ಕೆ ಎಲ್ಲದರಿಂದ ನಷ್ಟಮೋಹಿಯಾಗಿ ಈಸಿಯಾಗಿ ಬಾಬಾರವರ ಜೊತೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಬಾಬ್ದಾದ ಹಿಂದೆ ಹೋಗ್ಬೇಕು ನಾವು ಅಂದ್ರೆ ಅವರ ಸಮಾನ ನಾವು ಆಗ್ಬೇಕಲ್ವಾ. ಬ್ರಹ್ಮಬಾಬಾರವರ ಜೊತೆಯಲ್ಲಿ ನಾವು ಸತ್ಯುಗದಲ್ಲೂ ಬರಬೇಕು, ತ್ರೇತಾಯುಗದಲ್ಲೂ ಬರಬೇಕು, ದ್ವಾಪರ ಯುಗದಲ್ಲೂ ಬರಬೇಕು, ಕಲಿಯುಗದಲ್ಲೂ ಬರಬೇಕು, ಕಲಿಯುಗದ ಅಂತಿಮದಲ್ಲೂ ನಾವು ಅವ್ರ ಜೊತೆ ಇರಬೇಕು. ಅಂದ್ರೆ ಅವರ ಸಮಾನ ನಾವು ಬಾಬ್ದಾದ ಸಮಾನ ನಾವಿಲ್ಲಿ ತಯಾರಾಗಿರ್ಬೇಕು. ಇಲ್ಲಿ ನಾವು ಬಾಬ್ದಾದ ಸಮಾನ ನಾವು ಆಗ್ತೀವಿ ಅಂದ್ರೆ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೂ ನಾವು ಅವರ ಜೊತೆಲಿರ್ತೀವಿ. ಬಾಬಾ ಹೇಳಿದ್ದಾರೆ, ಸತ್ಯುಗದಲ್ಲಿ ದೇವತಾ ಒಂದು ಪದವಿಯ ಜೊತೆ, ದೇವತಾ ಪದವಿ ತಗೊಂಡಿರ್ತಾರಲ್ಲ, ಆಗ್ಲೂ ಅವ್ರ ಜೊತೆಲಿ ಇರ್ತೀರಾ. ಪೂಜ್ಯ ಪದವಿಯ ಜೊತೆ ಅಂದ್ರೆ ಪೂಜ್ಯ ಪದವಿ, ಅದರಲ್ಲೂ ನೀವು ಜೊತೆಗಾರರಾಗಿರ್ತೀರ ಬ್ರಹ್ಮ ಬಾಬಾರವರಿಗೆ. ದೇವತಾ ಪದವಿ ಅಲ್ಲೂ ಕೂಡ ನೀವು ಜೊತೆಗಾರರು. ಮತ್ತೆ ಯಾಕಂದ್ರೆ ಇಲ್ಲಿ ಅವರ ಸಮಾನ ಆಗಿರ್ತೀವಲ್ಲ, ಮತ್ತೆ ಅವ್ರ ಹಿಂದೆ ಹೋಗ್ತೀವಿ ಪರಂಧಾಮಕ್ಕೆ ಅಂತಿಮದಲ್ಲಿ. ಅವರ ಸಮಾನ ಆಗಿ ಅವ್ರ ಹಿಂದೆನೆ ಹೋಗ್ತೀವಿ ಬಾಬ್ದಾದ ಹಿಂದೆ. ಓಕೆನಾ. ಮತ್ತೆ ಸತ್ಯ ತ್ರೇತಾಯುಗದಲ್ಲಿ ದೇವತಾ ಪದವಿ ಅವ್ರು ತಗೊಂಡಿದ್ದ ಅವ್ರ ಜೊತೆಯಲ್ಲೇನೆ ಇರ್ತೀವಿ ನಾವು. ಮತ್ತೆ ದ್ವಾಪರ ಯುಗದಲ್ಲಿ ಪೂಜ್ಯ ಪದವಿ, ಅವ್ರ ಜೊತೆನೆ ಪೂಜ್ಯ ಪದವೀಧರರು ಸಹ ನಾವು ಆಗ್ತೀವಿ. ಮತ್ತೆ ಅವರು ಪೂಜಾರಿಗಳಾದಾಗ ಅವರ ಜೊತೆ ನಾವು ಸಹ ಪೂಜಾರಿಗಳಾಗ್ತೀವಿ. ಇದನ್ನ ಅವ್ಯಕ್ತವಾಣಿಯಲ್ಲಿ ಬಾಬಾ ತಿಳಿಸಿದ್ದಾರೆ. ಅದಕ್ಕೆ ಹೇಳ್ತಾರಲ್ಲ, 84 ಜನ್ಮ ನಾವು ಅವರ ಜೊತೆಯಲ್ಲಿ ಇರ್ತೀವಿ. ಯಾವಾಗ ನಾವು ಅವರ ಸಮಾನ ಪುರುಷಾರ್ಥವನ್ನ ನಾವು ಮಾಡಿದಾಗ. ಆ ಪುರುಷಾರ್ಥವನ್ನ ನಾವು ಮಾಡಬೇಕು ಅಂತಂದ್ರೆ ನಾವು ಅವರ ಸಮಾನ ಜ್ಞಾನ, ಅವರ ಸಮಾನ ಸಂಸ್ಕಾರ, ಬುದ್ಧಿ, ಮನಸ್ಸನ್ನ ನಾವು ತಯಾರು ಮಾಡ್ಕೊಳ್ಬೇಕಾಗತ್ತೆ. ಅವರ ಸಮಾನವಾಗಿ ಯಾವ ರೀತಿ ಇತ್ತು ಅವರ ಸಂಸ್ಕಾರ, ಅವರ ಕರ್ತವ್ಯ, ಸಂಕಲ್ಪ ಎಲ್ಲವೂ ಸಹ, ಅವರ ಕರ್ಮಗಳು, ಅವರ ಪುರುಷಾರ್ಥ ಯಾವ ರೀತಿ ಇತ್ತು ಬ್ರಹ್ಮ ಬಾಬಾರವರದು, ಅದಕ್ಕೆ ಅವರನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ ಬಾಬಾ. ಆದ್ದರಿಂದ ನಾವು ಈಗ ಈ ಒಂದು ಅಭ್ಯಾಸವನ್ನ ನಾವು ಪ್ರತಿದಿನ ನಾವು ಮಾಡೋಣ. ಸ್ವಲ್ಪ ಸಮಯ ಇದೆ, ಆ ಸ್ವಲ್ಪ ಸಮಯದಲ್ಲೇನೆ ನಾವು ತೀವ್ರ ಪುರುಷಾರ್ಥಿಗಳಾಗಿ ತೀವ್ರ ಪುರುಷಾರ್ಥವನ್ನ ನಾವು ಮಾಡೋಣ. ಬಾಬಾ ಮೊನ್ನೆನೇ ಸಾಕಾರ ಮಾಡಿಯಲ್ಲಿ ತಿಳಿಸಿದ್ರಲ್ಲ, ಒಂದು ಹಿಂಟ್ ಕೊಟ್ಟಿದ್ರು. ನೀವೀಗೇನಾದ್ರೂ ಶರೀರ ಬಿಟ್ಟರು ಸಹ ಒಂದು ವೇಳೆ ನೀವು ಮಗುವಾಗಿ ಹುಟ್ಟಿದ್ರು ಸಹ ಏನ್ ಪುರುಷಾರ್ಥ ಮಾಡ್ತೀರಾ? 2-3 ವರ್ಷ ಇದೆ ಅನ್ಕೊಳ್ಳಿ, ಏನ್ ಪುರುಷಾರ್ಥ ಮಾಡ್ತೀರಾ? ಹೇಳಿದ್ದಾರೆ ಅಲ್ವಾ. ಮತ್ತೆ ನಾವು ಪುರುಷಾರ್ಥ ಮಾಡೋದಕ್ಕೆ 2-3 ವರ್ಷನೂ ಸಹ ಇದೆಯೋ ಇಲ್ಲೋ ನಮಗ್ ಗೊತ್ತಿಲ್ಲ. ನಮ್ಮ ಪುರುಷಾರ್ಥಕ್ಕೆ ಹೇಳ್ತಿರೋವಂಥದ್ದು. ಆಮೇಲೆ ಅತಿ ವೇಗವಾಗಿ ಪರಿವರ್ತನೆ ಆಗೋದಿದ್ದೇ ಇದೆ. ಬಟ್ ನಾವು ಪುರುಷಾರ್ಥ ಮಾಡುವಂತಹ ಸಮಯ ಸಮಾಪ್ತಿ ಆಗ್ಬಿಡುತ್ತೆ ಬೇಗ. ಆದ್ರಿಂದ ನಾವು ಆದಷ್ಟು ಬಾಬಾ ಹೇಗೆ ತಿಳಿಸ್ತಾರೋ ಹಾಗೇನೆ ಆಜ್ಞಾಕಾರಿಯಾಗಿ ಶ್ರೀಮದನುಸಾರವಾಗಿ ನಾವು ನಡೀತಾ ಹೋಗ್ತೀವಿ ಅಂತಂದ್ರೆ ನಾವು ಫಾಸ್ಟ್ ಆಗಿ ಮುಂದೆ ನಾವು ಹೋಗಬಹುದು ಕೂಡ. ಅರ್ಥ ಆಯ್ತಲ್ಲ. ಆದ್ದರಿಂದ ನಾವೆಲ್ಲರೂ ಯಾರು? ಅವತರಿತ ಆತ್ಮಗಳು. ಯಾರು ಮಾಡ್ತಾರೆ ಅವರು ಪಡ್ಕೊಳ್ತಾರೆ, ಯಾರು ಮಾಡ್ತಾರೆ ಅವರು ಪಡ್ಕೊಳ್ತಾರೆ. ಆದ್ರಿಂದ ನಾವು ಈ ಒಂದು ಅಭ್ಯಾಸವನ್ನ ನಾವು ಮಾಡ್ಬೇಕಾಗತ್ತೆ. ನಾವೆಲ್ಲರೂ ಸಹ ಪರಂಧಾಮದ ನಿವಾಸಿಗಳು. ಪ್ರತಿಯೊಬ್ಬರಿಗೂ ಅವರದೇ ಆ ಸ್ಮೃತಿ ಇರಬೇಕು. ಸ್ವಯಂ ಇಂಡಿವಿಜುವಲ್ ಆಗಿ ನಾನು ಆತ್ಮ, ಪರಮಾತ್ಮನ ಸಂತಾನ, ಪರಂಧಾಮದ ನಿವಾಸಿ. ಸೇವಾರ್ಥವಾಗಿ, ವಿಶ್ವ ಕಲ್ಯಾಣಾರ್ಥವಾಗಿ ಈ ಶರೀರವನ್ನ ನಾನು ಆಧಾರವಾಗಿ ತಗೊಂಡಿದ್ದೀನಿ. ಈ ಶರೀರದಲ್ಲಿ ಅವತರಿಸಿದ್ದೀನಿ. ಬಾಬಾರವರು ನನಗೆ ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ, ಅದಕ್ಕೆ ನಿಮಿತ್ತ ಮಾಡಿದ್ದಾರೆ. ಈ ಎಲ್ಲಾ ಸ್ಮೃತಿನೂ ನಮಗೆ ಇರಬೇಕಾಗತ್ತೆ. ಓಂ ಶಾಂತಿ.